नोव्हेंबर रोजी कन्नड राज्योत्सव साजरा करण्याबाबत आमदार विठ्ठल हलगेकर आणि तहसीलदार प्रकाश गायकवाड यांच्या अध्यक्षतेखाली पूर्वतयारी बैठक झाली। यावेळी बोलताना आमदार विठ्ठल हलगेकर यांनी सांगितले की राज्यभर कन्नड राज्योत्सव भव्यपणे साजरा केला जातो। विशेषतः सीमावर्ती जिल्हा बेळगावात अत्यंत भव्यतेने साजरा केला जातो, जो संपूर्ण राज्यासाठी आदर्श आहे। बरोबर ಈಗ ಡಿಪಾರ್ಟ್ಮೆಂಟ್ ನಿಂದ ಸಾಹೇಬ್ ಅದಾರಿ ಮಹಾನಗರ ಪಾಲಿಕೆ ಯಾರು ತರ ತಗೋತಾರಲ್ಲ ಅಲ್ಲೇ ಹಾಕ್ತಾರೆ ಒಂದ ಪೀಸ್ ಕೊಡ್ಲಿ ಮತ್ತೆ ಇವರು ಹೇಳಿದ್ರು ಏನ ಪ್ರತಿ ಸಲ ಇದು ಕಾರ್ಯಕ್ರಮ ನಡೀತದ ಒಂದು ಅಕೌಂಟ್ ಇರಬೇಕು। ಅಕೌಂಟ್ ಅಂದ್ರೆ ಈ ರೊಕ್ಕಮ್ ಅದ ಏನ್ ಕಲೆಕ್ಟ್ ಮಾಡ್ತಾರಲ್ಲ ನಂಬರ್ ಪ್ರಕಾರ ಇವ್ರ ಕೈಯಾಗಿಲ್ಲ, ಡೈರೆಕ್ಟ್ ಅಕೌಂಟ್ ನಲ್ಲಿ ಕೊಡ್ಬೇಕು। ಅಲ್ಲಿಂದ ಚೇಕ್ ನಲ್ಲಿ ಏನ್ ಖರ್ಚು ಮಾಡ್ತಾರಲ್ಲ ನೀವು ಕೊಡ್ಬೇಕು। ಆ ಪ್ರಕಾರ ನೀವು ಮಾಡಿದ್ರೆ ಮತ್ತು ಯಶಸ್ವಿ ಆಗ ಒಂದು ಹುಡುಗರಿಗೆ ಅಂತ ಹೇಳ್ತೇವೆ ಮತ್ತೆ ಏನು ಬ್ಯಾರೆ ಒಂದು ಇದರಲ್ಲಿ ನಮ್ಮ ಶಿಕ್ಷಣ ಮಂತ್ರಿ ಬಂದು ಏನ್ ಚಲೋ ಚಲೋ ಏನ್ ರೂಪಕ್ ಮಾಡಿದ್ರಿ ದೊಡ್ಡ ನೀವು ಬಂದಿದ್ರಿ ಅಲ್ಲೇ ವಿಧಾನಸೌಧ ನಮ್ಮ ಬೆಳಗಾವಿ ವಿಧಾನಸೌಧದಲ್ಲಿ ಹೆಂಗ ಕಾರ್ಯಕ್ರಮ ಇದೆ ನೋಡಕ್ ಯಾರು ಅಲ್ಲಿಂದ ನೋಡಿದ್ರ ಕರ್ನಾಟಕ ಹೆಂಗ ಅದ ಹೇಳ್ತಾರ। ಆ ಪ್ರಕಾರ ಇಲ್ಲೇ ಹುಡುಗರಿಗೆ ಹೇಳಿ ಇಲ್ಲೇ ರೆಡಿ ಮಾಡ್ರಿ ನೀವು ಮಾಡ್ರಿ ಅಂತ ನಾ ಚಾಲು ಮಾಡ್ತೇವೆ। ಅದೇ ಇವರಿಗೆ ಒಂದು ಏನು ದೇಣಿಗೆ ಕೊಟ್ಟಿದ್ದ ಇವ್ರು ಬರ್ತಾರೆ, ಒಂದು ಗ್ರೂಪ್ ಅದ ಟೀಚರ್ ಗ್ರೂಪ್ ಸಣ್ಣಮ್ಮ ನಮ್ಮ ಯಲ್ಲಮ್ಮ ದೇವಸ್ಥಾನ ಬಗ್ಗೆ ಹಂಗ ಮಾಡಿದ್ರೆ ಟೀಚರ್ ಟೋಟಲ್ ಟೀಚರ್ प्रत्येक विभागाच्या कर्मचाऱ्यांनी अनिवार्यपणे सहभाग घेणे आवश्यक आहे आणि नगरपंचायतीचे अधिकारी शहराच्या प्रमुख रस्त्यावर सजावट करावी आणि प्रत्येक कार्यालयावर दीपोत्सव साजरा करावा, असे तहसीलदार प्रकाश गायकवाड यांनी सुचवले। यावेळी संरक्षण मंचाचे सचिव विठ्ठल हिंडलकर यांनी सांगितले की कन्नड नामफलक लावण्यासाठी सरकारचा स्पष्ट निर्देश आहे, तरीही नगरपंचायतीचे अधिकारी नामफलक लावण्याकडे दुर्लक्ष करत आहेत। याबद्दल अनेकदा मागण्या केल्या तरी याबाबत काहीही कारवाई झाली नाही। यावेळी सर्व विभागांचे अधिकारी तसेच कन्नड आणि दलित संघटनाचे प्रमुख उपस्थित होते। प्रसन्न कुंभार, KMM मराठी, खानापूर। ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಯಾರು ರಿಜಿಸ್ಟರ್ಡ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ, ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್ಡ್, ಆಧಾರ್ ಸೀಡಿಂಗ್ ಆಗಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ। ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಇದೆ, ಅಲ್ಲಿ ಹೋಗಿ ನಮ್ಮ ಆಫೀಸರ್ಸ್ ನೀವು ಕಂಡುಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡಿಕೊಳ್ತೀನಿ। ನಮಸ್ಕಾರ। ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ SSP ಪೋರ್ಟಲ್ ಮೂಲಕ 2024-25ನೇ ಸಾಲಿನ ಶೈಕ್ಷಣಿಕ ಸಹಾಯಧನ ಅರ್ಜಿ ಆಹ್ವಾನಿಸಲಾಗಿದೆ।